ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಿಎಲ್ಒ ಕರ್ತವ್ಯದಿಂದ ವಿನಾಯಿತಿ ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜಿಲ್ಲೆಯ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕಿಯರು ಗುರುವಾರ ಒಂದು ದಿನದ ಸಾಂಕೇತಿಕ ಮುಷ್ಕರ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹೆಚ್ಚುತ್ತಿರುವ ಹೆಚ್ಚುವರಿ ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವಂತೆ ಒತ್ತಾಯಿಸಿದರು. ಮಕ್ಕಳ ಆರೈಕೆ, ಪೌಷ್ಟಿಕ ಆಹಾರ ವಿತರಣೆ ಸೇರಿ ಮೂಲ ಕರ್ತವ್ಯಗಳ ಜೊತೆಗೆ ಬಿಎಲ್ಒ ಸೇರಿ ವಿವಿಧ ಇಲಾಖೆಗಳ ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀಡುತ್ತಾ ಇರುವುದರಿಂದ ತಮ್ಮ ಕಾರ್ಯನಿರ್ವಹಣೆಗೆ ತೀವ್ರ ತೊಂದರೆಯಾಗ್ತಾ ಇದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಕಾರ್ಯಕರ್ತರು ಬಿಎಲ್ಒ ಕರ್ತವ್ಯದಿಂದ ಸಂಪೂರ್ಣ ವಿನಾಯಿತಿ ಕೊಡುವುದು, ಕೆಲಸದ ಒತ್ತಡವನ್ನು ಕಡಿಮೆ ಮಾಡುವುದು ಹಾಗೂ ಇತರೆ ನ್ಯಾಯಯುತ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸುವಂತೆ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಗನವಾಡಿ ಕಾರ್ಯಕರ್ತೆ ಎಚ್.ಕೆ. ದಾಸರ್, ದಿನದಿಂದ ದಿನಕ್ಕೆ ಹೆಚ್ಚುವರಿ ಕೆಲಸದ ಒತ್ತಡ ಹೆಚ್ಚಾಗ್ತಾ ಇದ್ದು ಮೂಲ ಸೇವೆಗಳ ಗುಣಮಟ್ಟದ ಮೇಲೆ ಪರಿಣಾಮ ಬೀರ್ತಾ ಇದೆ ಎಂದಿದ್ದಾರೆ. ಮತ್ತೊಬ್ಬ ಕಾರ್ಯಕರ್ತೆ ಚಂದ್ರವ್ವ ಮಾದರ ಮಾತನಾಡುವ ವೇಳೆ ಭಾವುಕರಾಗಿ ಕಣ್ಣೀರಿಟ್ಟು ಕಡಿಮೆ ಗೌರವಧನ, ಅಧಿಕ ಕೆಲಸದ ಒತ್ತಡ ಹಾಗೂ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಶೀಘ್ರವೇ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ಹೋರಾಟ ಎದಕ್ಕೆ ಮಾಡತ್ತೀರಿ ನೀವು? ಅದನ್ನು ನಮಸ್ಕಾರ. ನಾನು ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು ಎಚ್.ಕೆ. ದಾಸರ್ ಅಂತೇಳಿ. ಅಂಗನವಾಡಿ ನೌಕರರು ಇವತ್ತು ಕರಾಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡಕತ್ತೀವಿ. ನಮ್ಮ ಅಂಗನವಾಡಿ ಕಾರ್ಯಕರ್ತರದು ಬೇಡಿಕೆಗಳು ಈಡೇರಬೇಕು. ಕನಿಷ್ಠ ವೇತನ ಬೇಕು ಅವರಿಗೆ. ಆಮೇಲೆ BLO ಕೆಲಸ ಬೇಡ ಅಂತ ಹೇಳಿದ್ರು ಕೂಡ ಎಲ್ಲ ಅಧಿಕಾರಿಗಳು ಕೂಡಿ ನಮ್ಮ BLO ಕೆಲಸ ಹೇರಿದ್ರೂ ಅದಕ್ಕೆ ಯಾರ್ದೂ ಸಪೋರ್ಟ್ ಇಲ್ಲಾರ್ದನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಬರೀ 7,000 ರೂಪಾಯಿ DC ಅವರು ಕೊಡ್ತಾರೆ. ತಹಸೀಲ್ದಾರ್ ಆಫೀಸಿಂದ 7,000 ರೂಪಾಯಿ ಅಷ್ಟು ಕೊಡ್ತಾರೆ. ನಮ್ಮ ಮೊದಲೇ ಮಾತು BLO ಕೆಲಸ ಬೇಡ, BLO ಕೆಲಸದಿಂದ ದೂರ ಇಡಿ ಅಂತ ನಾವು ಹೇಳ್ತೀವಿ. ಆಯಿತು, ನೀವೆಲ್ಲರೂ ಹೇಳಿರಿ ಅಂದಿಂದ ನಾವು ಮಾಡ್ತೀವಿ. ಅದಕ್ಕೆ 20-25,000 ರೂಪಾಯಿ ಯಾರ ಕೊಡ್ರಿ, ಮತ್ತು BLO ಕೆಲಸಕ್ಕಾರ ಕಾಯಂ ಮಾಡ್ಕೊಂಡ್ಬಿಡ್ರಿ. ಅಂಗನವಾಡಿ ಕಾರ್ಯಕರ್ತರು CIM ICDS ಕೆಲಸ ನಿಂತ್ಬಿಟ್ಟೈತಿ. ಶಾಲೆ ಒಳಗೆ ಮಕ್ಕಳಿಲ್ಲ, ಗರ್ಭಿಣಿ ಬಾಣ್ತಿಯವರು ಬರ್ತಾರ ಹೋಗ್ತಾರ, ಒಳ್ಳೆಯ ಫುಡ್ ಇಲ್ಲ, ಮತ್ತು ತತ್ತಿ ರೇಟ್ ಹೆಚ್ಚಾಗೈತಿ. ಇದು ತತ್ತಿ ರೇಟು ನಮ್ಗೆ ಕಡಿಮೆ ಕೊಡ್ತಾರೆ, 6 ರೂಪಾಯಿ ಅಷ್ಟೇ ಕೊಡ್ತಾರೆ, 8 ರೂಪಾಯಿ ತತ್ತಿ ಆಗೈತಿ. ಆಮೇಲೆ ಒಳ್ಳೆ ಫುಡ್ ಇಲ್ಲ, ನಮ್ಮ ಇಲಾಖೆಯಿಂದ ಒಳ್ಳೆ ಫುಡ್ ಬರೋದಿಲ್ಲ, ಬರೀ ಹಿಟ್ಟು ಬರ್ತೈತಿ ಅಂತೇಳಿ ಇವರು ಫೋಟೋ ಕ್ಯಾಪ್ಸಲ್ ಮಾಡಿ ಫುಡ್ ಕೊಡಿ ಅಂತ ಹೇಳ್ತಾರೆ. ಅವ್ರ ಹಿಟ್ಟಿಗೆ ಯಾಕೆ ನಾವು ಫೋಟೋ ಕ್ಯಾಪ್ಸಲ್ ಕೊಡೋನು? ನಮ್ಮ ಫೋಟೋನು ಬೇಡ, ನಮ್ಮ ಮಗುನು ಬೇಡ, ನಮ್ಗೆ ಆ ಫುಡ್ಡ ಬೇಡ ಅಂತಾರೆ. ಆ ಫುಡ್ಡು ಎಷ್ಟೋ ಉಳಿದು ಶಾಲೆ ಒಳಗೆ ಉಳಿತು ಅಂತಂದ್ರೆ ಅಧಿಕಾರಿಗಳು ಬಂದು ನೀವು ಈ ಫುಡ್ ಯಾಕೆ ಇಟ್ಕೊಂಡು ತಿಂತೀರಿ, ಕೊಡಬೇಕು ಅಂತಾರೆ. ಪಾಲಕರು ಒಯ್ಯಂಗಿಲ್ಲ. ಆ ಫುಡ್ ಅಲ್ಲಿ ಇಲ್ಲ ಐತೆ ಅಂದ್ಕೊಳ್ಳೇನ ನಮ್ಮ ಅಂಗನವಾಡಿ ಕಾರ್ಯಕರ್ತರೆ ನೀವು ತೊಗೊಂಡು ಹೋಗೋಕೆ ಇದ್ದೀರಿ ಅಂತೇಳಿ ದಬ್ಬಾಳಿಕೆ ಮಾಡ್ತಾರೆ. ನಮ್ಮ ಇಲಾಖೆದವರು ಸೂಪರ್ವೈಸರು ಆಮೇಲೆ CDP ಅವರು ದಬ್ಬಾಳಿಕೆ ಮಾಡ್ತಾರೆ. ಯಾಕಂದ್ರೆ ಅದನ್ನು ಒಯ್ಯಂಗೇ ಇಲ್ಲ, ಅದಕ್ಕೆ ಒಳ್ಳೆ ಫುಡ್ ಇಲ್ಲ. ಬಡ ಮಕ್ಕಳಿಗೆ ಒಳ್ಳೆ ಫುಡ್ ಬೇಕಾಗೈತಿ, ಮತ್ತು ಸಮವಸ್ತ್ರ ಬೇಕಾಗೈತಿ, ICDS ಕೆಲಸ ನಡಿಬೇಕಾಗೈತಿ. ಅಲ್ಲಿಂದ BLO ಕೆಲಸದಿಂದ ಕೆಲಸ ಮಾಡೋರಿಗೆ ಶಾಲಾ ಪೂರ್ವ ಶಿಕ್ಷಣ ನಿಂತುಬಿಟ್ಟೈತಿ. ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ನಮಗೆ ಅಂಗನವಾಡಿಯಲ್ಲೇ LKG UKG ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳಿತ್ತು. ಅಂಗನವಾಡಿಯಲ್ಲೇ LKG UKG ನಮ್ಗೆ ಕೊಟ್ಟಿಲ್ಲ. ಮತ್ತು ಅಂಗನವಾಡಿಯವರಿಗೆ ಬರೀ ಗರ್ಭಿಣಿ ಬಾಣ್ತಿಯವ್ರು ಸೇವೆ ಮಾಡಿರಿ, ಸಣ್ಣ ಮಕ್ಕಳು ಸೇವೆ ಮಾಡಿರಿ ಅಂತ ಹೇಳ್ತಾರೆ. ಈಗ ಅಂಗನವಾಡಿಗೆ BLO ಕೆಲಸಕ್ಕೆ ಹೊಂಟಿಂದ ಅಂಗನವಾಡಿಗೆ ಯಾವ ಮಕ್ಕಳು ಬರುವುದಿಲ್ಲ. ಬರೋದಿಲ್ಲ ಅಂದ್ಕೊಳ್ಳೇನ ನಮ್ಮ ಇಲಾಖೆಯವರು ಮಕ್ಕಳು ಬರುವುದಿಲ್ಲ ಅಂತೇಳಿ ಇವ್ರದ್ದು ಟಾರ್ಚರ್ ಕೊಡ್ತಾರೆ. ಇಲ್ಲಿ ಏರಿಯಾದೊಳಗೆ BLO ಕೆಲಸ ಮಾಡ್ಬೇಕಂದ್ರೆ ಎಲ್ಲರೂ ದಬ್ಬಾಳಿಕೆ ಮಾಡ್ತಾರೆ. ಇತ್ತಾಗ ಕಾಂಗ್ರೆಸ್ ಪಾರ್ಟಿಯವರು ಬರ್ತಾರೆ, ಇತ್ತಾಗ BJP ಪಾರ್ಟಿಯವರು ಬರ್ತಾರೆ. ಅಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡಿ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಿಕ್ಕಾಪಟ್ಟಿ ತೊಂದರೆ ಆಗಕತ್ತೈತಿ. ತೊಂದರೆ ಆಗಿ ಒಬ್ಬರಿಗೆ ಶುಗರು, BP, ಹಾರ್ಟ್ ಅಟ್ಯಾಕು, 50 ವರ್ಷ ಮೇಲ್ಪಟ್ಟವರಿಗೆ ಅನಾರೋಗ್ಯದಿಂದ ನರಳ್ತಾರೆ. ಅವ್ರನ್ನೂ ಕೂಡ ತೆಗ್ದಿಲ್ಲ, ಎಲ್ಲರನ್ನೂ BLO ಕೆಲಸಕ್ಕೆ ತೊಗೊಂಡಾರ. ಆದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಮೊಬೈಲ್ನಾಗ ಕೆಲಸ ಮಾಡಕತ್ತಾರ. ಆ ಮೊಬೈಲ್ ಚುನಾವಣೆ ಅಧಿಕಾರಿಗಳು ಚಲೋ ಮೊಬೈಲನ್ನು ಕೊಟ್ಟಿಲ್ಲ. ಈ ನಮ್ಮ ಅಧಿಕಾರಿಗಳು ಕೊಟ್ಟಂಥ 5-6 ವರ್ಷ ಆದಂಥ ಮೊಬೈಲ್ ಹಾಳಾಗ್ಯಾವು. ಅದರೊಳಗೇ ಮಾಡಬೇಕು. ಅದರೊಳಗೆ ಮಾಡೋದನ್ನಂದ್ರೆ ಅವ್ರಿಗೆ ಅತಿ ತೊಂದರೆ ಆಗುತ್ತೆ. ನಮ್ಮ ಅಂಗನವಾಡಿ ನೌಕರರಿಗೆ ಯಾವ ಥರದಿಂದ ಹಿಂಸಣೆ ಆಗುತ್ತಂದ್ರೆ ಸಾಕಷ್ಟು ಸಣ್ಣವ್ರಲಿಂದ ದೊಡ್ಡವ್ರಲಿಂದ ಅಧಿಕಾರಿಗಳಿಂದ ರಾಜಕೀಯ ವ್ಯಕ್ತಿಗಳಿಂದ
ಪ್ರಜಾಪ್ರಭುತ್ವ ಅನ್ನುವಂಥದ್ದು ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಒತ್ತಡ ಹೇಳಿದಷ್ಟು ಹಾಕಿದಷ್ಟು ಅಷ್ಟು ಒಂದು ತೊಂದರೆ ಕೊಡಗುತ್ತಾರೆ. ನಮಗೆ ICDS ಕೆಲಸ ಅಷ್ಟೇ ಬೇಕು, BLO ಕೆಲಸ ಬೇಡ. BLO ಕೆಲಸಕ್ಕೆ 25,000 ರೂಪಾಯಿನಾದರೂ ಗೌರವಧನ ಬಿಡುಗಡೆ ಮಾಡಿರಿ ಅಂತ ಹೇಳ್ತೀವಿ. ಆಮೇಲೆ ಕನ್ನಡ ಶಾಲೆ ಮಾಸ್ತರ್ಗಳಿಗೆ 20 EL ಕೊಡ್ತಾರೆ. ಆಮೇಲೆ ಅವ್ರಿಗೆ 25,000 ರೂಪಾಯಿ ಪೇಮೆಂಟ್ ಕೊಡ್ತಾರೆ. ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ 7,000 ರೂಪಾಯಿ ಕೊಡ್ತಾರೆ. ಅವರಿಗೆ EL ಇಲ್ಲ. ಎಲ್ಲರೂ ಹೋಗ್ತೀವಿ ಅಂದ ಕೂಡಲೇನ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ, ನಿಮ್ಮನ್ನು ನೌಕರಿಯಿಂದ ತೆಗೆದು ಹಾಕ್ತೀವಿ, ನೀವೇನು ಕೆಲಸ ಮಾಡ್ತೀರಿ ಅಂತೇಳಿ ಇಡೀ ಅಲ್ಲಿ ಇರುವಂಥ ಸ್ಥಳದಲ್ಲಿ ಇದ್ದವರು ಅಂಗನವಾಡಿ ಕಾರ್ಯಕರ್ತರು BLO ಕೆಲಸ ಮಾಡ್ಬೇಕಂದ್ರೆ ಇಷ್ಟೊಂದು ತೊಂದರೆ ಆಗಕತ್ತೈತಿ, ಅಷ್ಟು ತೊಂದರೆ ಆಗಕತ್ತೈತಿ. ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಹಿಂಸೆ ಜಾಸ್ತಿ ಆಗತೈತಿ. ಈ BLO ಕೆಲಸದಿಂದ ನಿವೃತ್ತಿಗೊಳಿಸ್ರಿ ಅನ್ನುವಂಥದ್ದು ನಮ್ಗೆ ಇಷ್ಟೊತ್ತಕ ನಾವು ಸ್ಟ್ರೈಕ್ ಮಾಡಿದ್ವಿ. ನಮಗೇನಪ್ಪ ಅಂದರೆ ನಮ್ಮ CIT ಕೆಲಸ ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ನಮಗೆ ಮಕ್ಕಳು ಕಡಿಮೆ ಅದು ಅಂದರೆ ನಮ್ಮ ಕೆಲಸನೇ ಇಲ್ಲ. ಮಕ್ಕಳಿಗೆ ಎಜುಕೇಷನ್ ಆಗ್ಲಿಕ್ಕಂದ್ರೆ ಪಾಲಕರಿಗೆ ಏನಂತಾರ, ನೀವು ಎಜುಕೇಷನ್ ಮಾಡ್ಸಂಗಿಲ್ಲ, ಶಾಲೆನ ಕಲ್ಸಂಗಿಲ್ಲ, ನೀವು ಶಾಲೆಗೆ ಇರಂಗಿಲ್ಲ, ನಿಮ್ಗೆ ಮಕ್ಕಳು ಕಲಿಸಿದ್ರೆ ಏನು ಶಿಕ್ಷಣ ಹೇಳ್ತೀರಿ ಅಂತೇಳಿ ಪಾಲಕರು ಮಕ್ಕಳು ಕಲಿಸೋದು ಕಡಿಮೆ ಮಾಡ್ಯಾರ. ನಾವು ಬರೀ BLO ಕೆಲಸಕ್ಕೆ ಹೋದ್ರಂದ್ರೆ ಅಲ್ಲಿ ಮಕ್ಳು ಇರಂಗಿಲ್ಲ. ಸಣ್ಣ 3-6 ವರ್ಷದ ಮಕ್ಳು ಇರ್ತಾವೆ. ಪಾಲಕರಿಗೆ ಏನಂತಾರ, ಮಕ್ಳಿಗೆ ಏನರ ಹೆಚ್ಚು ಕಮ್ಮಿ ಆತಂದ್ರೆ, ಮಕ್ಳು ಏನರ ಅದು ಅಂದ್ರೆ ಯಾರು ಹೊಣೆಗಾರ ಅಂತಾರೆ, ಅವ್ರು ಏನಂತಾರೆ ಹೆಲ್ಪರ್ಗಳು. ನಾವು ಒಬ್ಬರೇ ಹೆಂಗೆ ಇದು ಮಾಡಿದ್ರು ಹೆಚ್ಚು ಕಮ್ಮಿ ಅಡುಗೆನೂ ಮಾಡಬೇಕು, ಈ ಕಡೆ ಮಕ್ಕಳು ನೋಡ್ಬೇಕು, ಎರಡು ಕಡೆ ನಮ್ಗೆ ಆಗಂಗಿಲ್ಲ ರೀ. ನೀವು BLO ಕೆಲಸದಿಂದ ಮೊದಲು ನೀವು ಮುಕ್ತಿಗೊಳಿಸ್ರಿ ಅಂತ ಹೇಳ್ತಾರೆ. ಇಷ್ಟು ಹೇಳಿ ನನ್ನ ಆಮೇಲೆ BLO ಕೆಲಸದಿಂದ ಮಕ್ಕಳ ಸಂಖ್ಯೆ ಮುಂಚಿತನೇ ಕಡಿಮೆ ಆಗಿತ್ತು. LKG UKG ಪ್ರೈಮರಿ ಸ್ಕೂಲ್ನಾಗ ಗೌರ್ಮೆಂಟ್ ಸ್ಯಾಂಕ್ಷನ್ ಆಗಿದ್ದು 35 ಸಾಲಿಗೆ ಮಾತ್ರ ಸ್ಯಾಂಕ್ಷನ್ ಇದ್ದವು. ಆದ್ರೆ ಇವ್ರು ಏನು ಮಾಡೋರು, ಇದು SDMC ಅವರ ಎಲ್ಲ ಸೇರಿ ತಾವಾಗೇನ ಒಂದು ಸ್ಕೂಲ್ ನಾವು ಚಾಲೂ ಮಾಡ್ತೀವಿ ಅಂತಂದೇಳಿ BO ಅವ್ರ ಕಡೆಯಿಂದ ಪರ್ಮಿಷನ್ ತೊಗೊಂಡಾರು. ಪರ್ಮಿಷನ್ ತೊಗೊಂಡಾಗ LKG UKG ಎಲ್ಲ ಸ್ಕೂಲ್ನಾಗ ಚಾಲೂ ಮಾಡ್ಯಾರ. ಎಲ್ಲಿ ಸ್ಯಾಂಕ್ಷನ್ ಆಗೈತೆ ಅಲ್ರಿ ಗೌರ್ಮೆಂಟ್ ಸ್ಯಾಂಕ್ಷನ್ ಅದಲ್ಲದ SDMC ಒಳಗಡೆ ಇದ್ರದಿಂದ ಅನುಮತಿ ತೊಗೊಂಡ ಅಲ್ಲಿ ಸರ್ BO ಅವರು ಪರ್ಮಿಷನ್ ಕೊಟ್ಟಾರು. ಬಟ್ ಅಲ್ಲಿ ಸ್ಕೂಲ್ಗೆ ಚಾಲೂ ಮಾಡ್ಯಾರ. ಪ್ರತಿ ಸ್ಕೂಲ್ನಾಗೂ LKG UKG ಚಾಲೂ ಮಾಡಿ ದಿನಾಲು ಮೊಟ್ಟೆ, ಹಾಲು, ಬಾಳೆಹಣ್ಣು, ಆಮೇಲೆ ಸಮವಸ್ತ್ರ ಅವ್ರಿಗೆಲ್ಲ ಹಿಂಗೆ ಆಶೆಗಳು ತೋರಿಸ್ಯಾರು ಪ್ರತಿಯೊಬ್ಬರಿಗೂ ಮಕ್ಕಳಿಗೆ. ಬಟ್ ನಮ್ಮ ಅಂಗನವಾಡಿ ಮಕ್ಕಳೆಲ್ಲ ನಾವು ವಾರದಾಗ 2 ದಿನ ಮೊಟ್ಟೆ ಕೊಡೋದು. ಆದರೆ ಮಕ್ಕಳೆಲ್ಲ ಅಲ್ಲಿ ಪಾಲಕರಿಗೆ ಆಯ್ತು ಮಕ್ಕಳಿಗೆ ಆಯ್ತು ಮನೆಗೇನೆ ಹೋಗ್ಯಾರ. ಅವ್ರ ಸರ್ಗಳ ಹೋಗಿ ಅಡ್ಮಿಷನ್ ಮಾಡ್ಕೊಳಕತ್ತಾರು. 3 ವರ್ಷದ ಮಕ್ಕಳನ್ನ ಸಕರ್ ತೊಗೊಳಕತ್ತಾರೆ. LKG UKG ಅಂದರೆ 4 ವರ್ಷ 8 ತಿಂಗಳು ತೊಗೋಬೇಕ್ರಿ. ಮತ್ತು 3 ವರ್ಷ 5 ವರ್ಷ 8 ತಿಂಗಳದು. ಅದು ಬಿಟ್ಟು 3 ವರ್ಷದ ಮಕ್ಕಳೆಲ್ಲ ಅಲಾವ್ ಇರೋಂಗಿಲ್ಲ. ನಮ್ಮ ಮಕ್ಕಳು ಶಾಲೆಗೆ ಬರೋ ಮಕ್ಕಳನ್ನೆಲ್ಲ ಅಲ್ಲಿ ತೊಗೊಂಡ್ರೆ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಬೇಕು? ಅದಕ್ಕೆ ಇದು ಭಾಳ ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಟ್ಟೈತೆ ನಮ್ಮಲ್ಲಿ. ದಯವಿಟ್ಟು ಇದನ್ನು ನಮ್ಮ ಮಕ್ಕಳ ಸಂಖ್ಯೆ ಹೆಚ್ಚು ಮಾಡ್ಬೇಕಂದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಾಗಿನ ಮಕ್ಕಳ ಇದನ್ನು ಕ್ಯಾನ್ಸಲ್ ಮಾಡಬೇಕು. LKG UKG ನಮಗೆ 10,000 LKG UKG ಸ್ಯಾಂಕ್ಷನ್ ಮಾಡ್ಯಾರ ಆಲ್ರೆಡಿ. ಆದರೆ ಎಲ್ಲಿ ಇನ್ನೂ ಬಂದಿಲ್ಲ ರೀ LKG UKG. ಅದು ಬರುವಂಗೆ ಪ್ರೇರೇಪಣೆ ಮಾಡಬೇಕು. ಮತ್ತು ನಮ್ಮ ಪೇಮೆಂಟ್ ಸರಿಯಾಗಿ ಏನೂ ಕೊಡೋಂಗಿಲ್ಲ. ಪ್ರತಿ ತಿಂಗಳು ಸರಿಯಾಗಿ ಪೇಮೆಂಟ್ ಕೊಡಬೇಕಂತಂದ್ರೆ ನಾವು ಕೇಳ್ಕೊತೀವಿ. 10 ತಾರೀಕಿನ ಒಳಗಾಗಿ ನಮ್ಮ ಪೇಮೆಂಟ್ ಆಗುತ್ತೆ. ಪ್ರತಿಭಟನೆ ಶಾಂತಿಯುತವಾಗಿ ನಡೆದ ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿ ಸರ್ಕಾರದ ಗಮನಕ್ಕೆ ತಮ್ಮ ಸಮಸ್ಯೆಗಳನ್ನು ತರಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ. ಈರಣ್ಣ ಮ್ಯಾಗೇರಿ, ಬಾಗಲಕೋಟೆ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.